ಚಿಕ್ಕಬಳ್ಳಾಪುರ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರುವಂತಹ ಘಟನೆ ನಡೆದಿದೆ. ದೂರು ನೀಡಿದ್ದವನೇ ಅಸಲಿ ಆರೋಪಿ ಇದೀಗ ಜೈಲು ಪಾಲಾಗಿದ್ದಾನೆ. ವಿವಾಹಿತೆಗೆ ಬಲೆ ಬೀಸೋದಕ್ಕೆ ಯತ್ನಿಸಿದ ಕಾಮುಕ ಆನಂದನನ್ನ ಚಿಂತಾಮಣಿ ಪೊಲೀಸರು ಬಂಧಿಸಿದ್ದಾರೆ. 1 ತಿಂಗಳ ಹಿಂದೆ ನಲ್ಲಗುಟ್ಟಹಳ್ಳಿ ಗ್ರಾಮದ ಆನಂದ್ ಶ್ರಾವಣಿ ವಿರುದ್ಧ ಹನಿ ಟ್ರ್ಯಾಪ್ ಆರೋಪವನ್ನ ಮಾಡಿದ್ದ. ವಿವಾಹಿತ ಮಹಿಳೆಯನ್ನ ಬಲೆಗೆ ಹಾಕೊಳ್ಳೋದಕ್ಕೆ ಆನಂದ್ ಹನಿ ಟ್ರ್ಯಾಪ್ ಹೈಡ್ರಾಮಾ ಮಾಡಿದ್ದ. ಆದರೆ ಪೊಲೀಸರ ವಿಚಾರಣೆ ವೇಳೆ ಸತ್ಯ ಬಯಲಾಗಿದೆ. ಆನಂದ ಪ್ರೇಮ ನಿವೇದನೆ ತಿರಸ್ಕರಿಸಿದ್ದಕ್ಕೆ ಶ್ರಾವಣಿ ಫೋಟೋ ಎಡಿಟ್ ಮಾಡಿ ಊರೆಲ್ಲ ಹಂಚಿ ತನ್ನ ತಪ್ಪನ್ನ ಮುಚ್ಚಾಕೋದಕ್ಕೆ ಮಹಿಳೆ ವಿರುದ್ಧವೇ ಹನಿ ಟ್ರ್ಯಾಪ್ ಸುಳ್ಳು ದೂರನ್ನ ಕೊಟ್ಟಿದ್ದ. ಆನಂದ್ ಕೃತ್ಯಕ್ಕೆ ರೊಚ್ಚಿಗೆದ್ದ ಶ್ರಾವಣಿ ಕುಟುಂಬಸ್ಥರು ಆತನನ್ನ ಥಳಿಸಿದ್ರು. ಸೇಡು ತೀರಿಸಿಕೊಳ್ಳೋದಕ್ಕೆ ಆನಂದ ಶ್ರಾವಣಿ ಪತಿ ಶಶಾಂಕ್ ಮೇಲೆ ತೋಟದಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ. ಕೊಲೆಯತ್ರ ಪ್ರಕರಣ ದಾಖಲಿಸಿಕೊಂಡ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಆನಂದನನ್ನ ಬಂಧಿಸಿ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾನೆ. ಈಗ ಮಹಿಳೆಯ ಗಂಡನನ್ನೇ ಕೊಲ್ಲೋದಕ್ಕೆ ಹೋಗಿ ಆನಂದ್ ಸೇರಿದಂತೆ 8 ಜನರ ಮೇಲೆ ಎಫ್ಐಆರ್ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಡಾಕ್ಟರ್ ಮುನೆಂಟ್ ರೆಡ್ಡಿ, ನಾನು ಸುಮಾ ನರ್ಸಿಂಗಮಲ್ಲಿ ಕೆಲಸ. ಮುನೆಂಟ್ ರೆಡ್ಡಿ ಅವರಿಂದ ಪರಿಚಯ ಆಗ್ತಾರೆ ಸರ್. ನಮ್ಮದು ಸೈಟ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿತ್ತು. ಆವಾಗ ನಮಗೆ ಅವರು ಡಾಕ್ಟರ್ ಮುನೆಂಟ್ ರೆಡ್ಡಿ ಇದ್ಕೊಂಡು ಹೇಳ್ತಾರೆ, ಇವರಾದರೆ ಮಾಡಿಕೊಡ್ತಾರೆ, MLA ಕಡೆಯವರೇ ಮಾಡಿಕೊಡ್ತಾರೆ ಅಂತೇಳಿ ಪರಿಚಯ ಮಾಡಿಕೊಡ್ತಾರೆ ನಮ್ಮ ಅಪ್ಪಗೆ. ಆವಾಗ ಪರಿಚಯ ಆಗ್ತಾರೆ ಸರ್. ಆವಾಗಿಂದ ನನಗೆ ಲೋನು SC ಕ್ಯಾಟಗಿರಿ ಮೇಲೆ ಬಿ ಫಾರ್ಮ್ಗೆ ಸಬ್ಸಿಡಿ ಆಗುತ್ತೆ ಅಂತೇಳಿ ಪರಿಚಯ ಮಾಡಿಕೊಡ್ತಾರೆ ಸರ್. ಆವಾಗಿಂದ ಪರಿಚಯ ಸರ್ ಅವರು. ಅದೇ ಸರ್, ಅದು ಲೋನ್ ಅಂತೇಳಿ ನಮಗೆ 4 ಲಕ್ಷ ಬಿ ಫಾರ್ಮ್ ಸಬ್ಸಿಡಿ ಮಾಡಿಕೊಡ್ತೀನಿ ಅಂತ ಹೇಳಿದರು. 4 ಲಕ್ಷ 2,46,000 ನಮ್ಮ ಅಕೌಂಟ್ಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಅವರು ಗೌರ್ಮೆಂಟ್ ದುಡ್ಡು ಅವ್ರಿಗೂ DD ಮಾಡಿಕೊಂಡು ನನ್ನ ಅಕೌಂಟ್ಗೆ ಹಾಕಿದ್ದಾರೆ ಸರ್. ಅವರು DD ಮಾಡಿಕೊಟ್ಟು ನನ್ನ ಅಕೌಂಟ್ಗೆ ಹಾಕೋ ಅವಶ್ಯಕತೆ ಇರಲಿಲ್ಲ. ಅವ್ರು ಯಾಕೆ ಹಂಗೆ ಮಾಡಿದ್ರು ನನಗೆ ಗೊತ್ತಿಲ್ಲ. RTGS ನನಗೆ ಯಾಕೆ ಮಾಡಬೇಕು, ನನಗೆ ಅವಶ್ಯಕತೆ ಇಲ್ಲ ಸರ್ ಹಂಗೆ ಮಾಡಿಸ್ಕೊಳೋದಕ್ಕೆ. ಲೋನ್ ಅಂತೇಳಿ ಸುಳ್ಳು ಅವ್ರು ಮಾಡಿರೋ ಸರ್, ಅದು ಫ್ರಾಡು. ಅವ್ರನ್ನೇ ಕೇಳಬೇಕು ಸರ್ ಈ ಕ್ವಶನ್ನು. ನಾನಂತೂ ಯಾವುದೇ ತರಹ ಫ್ರಾಡ್ ಕೆಲಸ ಮಾಡಿ ದುಡ್ಡು ಇಸ್ಕೊಂಡು ಅವಶ್ಯಕತೆ ಇಲ್ಲ ಸರ್. ಅವರು ಫ್ರಾಡ್ ಮಾಡಿ ನನಗೆ ಹಾಕಿರೋ ದುಡ್ಡು ಅದು ಸರ್. ನಮ್ಮದು ಫೋಟೋಸ್ ಎಲ್ಲ ಎಡಿಟ್ ಮಾಡಿದ್ರು. ಅವ್ರ ಫೋಟೋ ನನ್ನ ಫೋಟೋ ಎಡಿಟ್ ಮಾಡಿ ನಮ್ಮೂರು ಕಟ್ಮಾಚ್ನಳ್ಳಿ ಗೇಟಿಂದ ಹಿಡಿದು ನಮ್ಮ ಊರವರೆಗೂ ಹಾಕ್ಕೊಂಡು ಬಂದಿದ್ದಾರೆ. ಆ ವಿಚಾರ ಕೇಳೋದಕ್ಕೆ ಬೆಳಗ್ಗೆ ನಮ್ಮಮ್ಮನೂ ನಮ್ಮಪ್ಪ ಅವರು ಅಲ್ಲಿ ಹೋಗಿದ್ರು. ಯಾಕಪ್ಪ ಹಿಂಗೆ ಫೋಟೋಸ್ ಎಲ್ಲ ಹಾಕಿದ್ದು ಅಂತೇಳಿ ನಮ್ಮಪ್ಪ ಕೇಳೋಕ್ಕೆ ಹೋಗಿದ್ರು. ಕೇಳೋಕ್ಕೆ ಹೋದಾಗ ಆವಾಗ ನನಗೆ ಫೋನ್ ಮಾಡಿದ್ರು, ಹಿಂಗೆ ಇದ್ದೀವಿ ಕೇಳ್ತಾ ಇದ್ದೀವಿ ಬಾ ಅಂತ. ಆವಾಗ ಅಲ್ಲಿಗೆ ಹೋದ್ವಿ. ಹೇಳ್ದಾಗ ಅವರೇ ನಮ್ಮ ಮೇಲೆ ಹಿಂಗೆ ಅಟ್ಯಾಕ್ ಮಾಡಿದ್ರು. ನಮಗೇನು ಕೆಲಸ, ನಾವೇನು ಹಾಕಲ್ಲ ಅದು ಇದು ಅಂತೇಳಿ ಜೋರಾಗೆಲ್ಲ ಕಿರ್ಚಿ ನಮ್ಮಮ್ಮನೆಲ್ಲ ಕೆಳಗಡೆ ತೆಳೆದ್ಬಿಟ್ಟು ಕೆನ್ನೆಗೆಲ್ಲ ಹೊಡೆದು ನಮ್ಮ ಮೇಲೇ ಸ್ವಲ್ಪ ಅಟ್ಯಾಕ್ ಮಾಡಿದ್ರು. ಆವಾಗ ಆ ಇನ್ಸಿಡೆಂಟಲ್ಲಿ ಯಾರು ಹೆಂಗೆ ಹೊಡ್ಕೊಂಡ್ವೋ ಯಾರು ಹೆಂಗೆ ಮಾಡಿದ್ವೋ ಗೊತ್ತಿಲ್ಲ, ಅದಾಗೋಯ್ತು. ಮತ್ತು ನಂದು ಕತ್ತಲ್ಲಿ ಚೈನ್ ಇತ್ತು, ಅದು ಕೂಡ ಎಳೆದ್ಬಿಟ್ರು. ನಮ್ಮಮ್ಮನ ಮತ್ತು ನಮ್ಮ ಅತ್ತೆನ ಇನ್ನೊಬ್ಬ ಚಿಕ್ಕತ್ತೆನ ಎಲ್ಲರನ್ನೂ ಹೊಡೆದು ಕೆನ್ನೆಗೆಲ್ಲ ಹೊಡೆದು ಸೀರೆ ಎಲ್ಲ ಎಳ್ದಾಡ್ಬಿಟ್ಟು ಜಾಸ್ತಿನೇ ಆಯ್ತು ಸರ್. ಅಲ್ಲಿ ಗಲಾಟೆ ಎಲ್ಲ ಜಾಸ್ತಿ ಆಯಿತು, ತುಂಬ ಗಲಾಟೆ ಆಯಿತು. ಅವರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ಆ ಹೀಟ್ ಆಫ್ ದಿ ಮೂಮೆಂಟ್ ನಾವು ಏನು ಮಾಡಿದ್ವೋ ಗೊತ್ತಾಗಲಿಲ್ಲ. ಅದೇ ಸರ್, ಹಿಂಗೆ ಇವಾಗ ನನ್ನ ಮದುವೆ ಆಗಿದೆ ಸರ್. ಮದುವೆ ಆಗಿದೆ, ಇವ್ರು ಚೆನ್ನಾಗಿರಬಾರ್ದು ಹಿಂಗೆಲ್ಲ ನಾವು ದುಡ್ಡು ವಿಚಾರದಲ್ಲೆಲ್ಲ ಗಲಾಟೆ ಮಾಡಿಕೊಂಡು FIR ಎಲ್ಲ ಆಗಿತ್ತು ಸರ್. ದುಡ್ಡು ವಿಚಾರದಲ್ಲೆಲ್ಲ ನಮ್ಗೆ ಗಲಾಟೆ ಆಗಿತ್ತು. ಅದು ದ್ವೇಷ ಇಟ್ಕೊಂಡು ನಮ್ಮ ಮೇಲೆ ಹಿಂಗೆಲ್ಲ ಫೋಟೋಸ್ ಎಲ್ಲ ಹಾಕಿ ಇವ್ರ ಸಂಸಾರ ನಾಶ ಮಾಡಬೇಕಂತೇಳಿ ಅವ್ರು ಹಿಂಗೆಲ್ಲ ಫೋಟೋಸ್ ಎಲ್ಲ ಹಾಕ್ತಾಯಿದ್ದಾರೆ ಸರ್. ಯಾವುದೇ ತರಹ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ನಾವಿಲ್ಲ. ಈಗಿರೋ ಜನ್ರೇಷನಲ್ಲಿ ಲಿವಿಂಗ್ ರಿಲೇಷನ್ಶಿಪ್ ಇರಬೇಕಂದ್ರೆ ಒಂದು ಪ್ರಾಪರ್ ಬಾಂಡ್ ಆದರೂ ಇರಬೇಕು, ಇಲ್ಲ ಒಂದು ರೂಮ್ ಆದರೂ ಇರಬೇಕು. ಯಾವುದೇ ತರಹ ನಾವು ಬಾಂಡ್ ಪೇಪರ್ ಹಾಕ್ಕೊಂಡಿಲ್ಲ, ಯಾವುದೇ ತರಹ ರೂಮ್ಗೆ ಹೋಗಿಲ್ಲ, ಯಾವುದೇ ತರಹ ಎಲ್ಲಿ ರೂಮ್ ಬುಕ್ ಮಾಡಿರೋದಾಗಲಿ ರೂಮ್ಗೆ ಹೋಗಿರೋದಾಗಲಿ ಯಾವುದೇ ತರಹ ನಾವು ಹೋಗೇ ಇಲ್ಲ. ಇದೆಲ್ಲ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ, ಬೇಕು ಅಂತಲೇ ಮಾಡ್ತಾಯಿದ್ದಾರೆ. ಇನ್ನೊಂದು ಪಾಯಿಂಟ್ ಸರ್, 22 lakhs ನಾನು ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಸುಳ್ಳು ಸರ್. ನಾವು ಯಾವುದೇ ತರಹ ತಗೊಂಡೇ ಇಲ್ಲ. ಅವ್ರ ಹತ್ರ ಒಂದು ಎವಿಡೆನ್ಸು ಇಲ್ಲ. ನಮ್ಗೆ ಕೊಟ್ಟಿರೋ ಅಂಥ 22 lakhs ಕೊಟ್ಟಿದ್ದಾರೆ ಅಂತ ಎವಿಡೆನ್ಸೇ ಇಲ್ಲ. ಇನ್ ಕೇಸ್ ಎವಿಡೆನ್ಸ್ ಇತ್ತು ಅಂದರೆ ನಿಮ್ಮ ಮುಖಾಂತರನೇ ನಾನು ಕಾಸು ಕೊಡ್ತೀನಿ ಸರ್, ಇದಂತೂ ಪಕ್ಕ ಹೇಳ್ತೀನಿ ಸರ್. ಇನ್ನೊಂದು ಲಿವಿಂಗ್ ಟುಗೆದರ್ ಅಂತ ಹೇಳ್ತಾರೆ. ಅವ್ರಿಗೆ ಆಲ್ರೆಡಿ ಮದುವೆ ಆಗಿ 2 ಮಕ್ಕಳಿದ್ದಾರೆ ಸರ್. ಇಂಥ ಸುಳ್ಳು ಆರೋಪ ನಮ್ಮ ಮೇಲೆ ಮಾಡಬಾರ್ದು. ಯಾಕಂದರೆ ಇವಾಗ ನನ್ನ ಮ್ಯಾರೇಜ್ ಆಗಿದೆ, ಲಿವಿಂಗ್ ಟುಗೆದರ್ ಇರೋಕ್ಕೆ ಚಾನ್ಸೇ ಇಲ್ಲ ಸರ್. ಇನ್ ಕೇಸ್ ಏನಾದರೂ ಇತ್ತು ಅಂದರೆ ಅವ್ರ ಹತ್ರ ಒಂದು ಪ್ರೂಫ್ ಎತ್ಕೊಂಡು ಬರಲಿ ಸರ್, ಡೈರೆಕ್ಟ್ ನಿಮಗೆ ಹೇಳ್ತೀನಿ ಸರ್. ಹಿಂಗಿತ್ತು ಅಂದರೆ ಅವಾಗ ನಿಮ್ಮ ಎಡಗಾಲು ಚೊಪ್ಪಲಿ ಎಲ್ಲ ಹೊಡೀರಿ ಸರ್, ನಾನು ಓಡಿಸ್ಕೊತೀನಿ ಸರ್. ನಾನು ಯಾವುದೇ ತರಹ ಲಿವಿಂಗ್ ಟುಗೆದರ್ ಅಲ್ಲಿ ಇಲ್ಲ. ಇದಂತೂ ಕ್ಲಾರಿಟಿಯಾಗಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸರ್. ನನಗೆ ಇವಾಗ ಮದುವೆ ಆಗಿ 3 months ಆಗ್ತಾಯಿದೆ ಸರ್. ನಾನು ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.